ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. IPL 2024 ಮ್ಯಾಚ್ 20 ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಟಾಸ್ ಗೆದ್ದಿದ್ದು ರಿಷಬ್ ಪಂತ್ ಆ್ಯಂಡ್ ಫಸ್ಟ್ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಮುಂಬೈ ಇಂಡಿಯನ್ಸ್ ಸ್ಟಾರ್ಟ್ ಮಾತ್ರ ಲಿಟ್ರಲಿ ಫ್ಲೈಯಿಂಗ್ ಸ್ಟಾರ್ಟ್. ವಾಟ್ ಅ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್. ಪವರ್ ಪ್ಲೇಯಲ್ಲಿ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಸರಿಯಾಗಿ ಹೊಡೆದ್ರು. ರೋಹಿತ್ ಶರ್ಮಾ ಮಾತ್ರ ಪ್ರೋ ಆ್ಯಕ್ಟಿವ್ ಆಗಿ ಬ್ಯಾಟಿಂಗ್ ಆಡಿದ್ರು. 3 ಸಿಕ್ಸಸ್ ಹೊಡೆದ್ರು. ರೋಹಿತ್ ಶರ್ಮಾ ಆಲ್ಮೋಸ್ಟ್ ಕಂಪ್ಲೀಟೆಡ್ ಹಿಸ್ 50 ಇನ್ ದ ಪವರ್ ಪ್ಲೇ ಇಟ್ ಸೆಲ್ಫ್. 4 ಓವರಿಗೆನೆ MI ಸ್ಕೋರ್ 50 ರೀಚ್ ಆಗೋಗಿತ್ತು. 6 ಓವರ್ಸಿಗೆ ಮುಂಬೈ 75 ರನ್ ಹೊಡೆದ್ರು ವಿತೌಟ್ ಇವನ್ ಲೂಸಿಂಗ್ ಅ ವಿಕೆಟ್. 7th ಓವರ್ಲಿ ರೋಹಿತ್ ಶರ್ಮಾ ಅಕ್ಷರ್ ಪಟೇಲ್ಗೆ ಕ್ಲೀನ್ ಬೋಲ್ಡ್ ಆಗಿ 49 ರನ್ನಿಗೆ ಔಟ್ ಆದರು. 1 ಡೌನಲ್ಲಿ ಬಂದ ಸೂರ್ಯಕುಮಾರ್ ಯಾದವ್ ಒಳ್ಳೆ ಟಚ್ಚಲ್ಲಿ ಕಾಣಿಸ್ಲಿಲ್ಲ. 2 ಬಾಲ್ ಆಡಿದ್ದು ಆ್ಯಂಡ್ ಕ್ಯಾಚ್ ಕೊಟ್ಟು ಔಟ್ ಆದರು. ಆಫ್ಟರ್ ಅ ರಿಯಲಿ ಗುಡ್ ಸ್ಟಾರ್ಟ್ 2 ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಕಳ್ಕೊಂಡ್ರು ಮುಂಬೈ. ಇಲ್ಲಿಂದ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಡಿಪ್ ಆಗ್ತಾ ಹೋಯಿತು. ಇಶಾನ್ ಕಿಶನ್ 42 ರನ್ಸ್ ಹೊಡೆದ್ರು. 182 ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗಿ ಆಡಿದ್ರು ಆ್ಯಂಡ್ 11th ಓವರ್ಲಿ ಅವರು ಕೂಡ ಔಟ್ ಆದರು. ಇನ್ನು ತಿಲಕ್ ವರ್ಮಾ ಏನು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ, ಬೇಗನೆ ಔಟ್ ಆದರು. ಇನ್ನು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ನಂಬರ್ 4 ಪೊಸಿಷನಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಬಂದರು. 39 ರನ್ ಹೊಡೆದ್ರು. ಸ್ಟ್ರೈಕ್ ರೇಟ್ ಏನಂತ ಇಂಪ್ರೆಸಿವ್ ಇರಲಿಲ್ಲ, ಸ್ಟಿಲ್ ಗುಡ್ ಇನ್ನಿಂಗ್ಸ್. ಹಾರ್ದಿಕ್ ಪಾಂಡ್ಯ 18th ಓವರ್ಲಿ ಔಟ್ ಆದರು. ನೆಕ್ಸ್ಟ್ ಬಂದ ಟಿಮ್ ಡೇವಿಡ್ 45 ರನ್ ಹೊಡೆದ್ರು ಜಸ್ಟ್ 21 ಬಾಲಲ್ಲಿ, ವಿಚ್ ಇನ್ಕ್ಲೂಡೆಡ್ 4 ಸಿಕ್ಸಸ್ ಆ್ಯಂಡ್ ವಿತ್ ಅ ಸ್ಟ್ರೈಕ್ ರೇಟ್ ಆಫ್ 214. ಇದು ಕೂಡ ಸೂಪರ್ಬ್ ಇನ್ನಿಂಗ್ಸ್. ಇನ್ನು ಕಡೆಯದಾಗಿ ರೊಮಾರಿಯೋ ಶೆಫರ್ಡ್. ಎಲ್ಲಿದ್ದೆ ಗುರು ಇಷ್ಟು ದಿನ? 39 ರನ್ ಜಸ್ಟ್ 10 ಬಾಲಲ್ಲಿ, ಇನ್ಕ್ಲೂಡಿಂಗ್ 4 ಸಿಕ್ಸಸ್. ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ? 390. ಯಪ್ಪ ದೇವ್ರೆ. ಇನ್ಫ್ಯಾಕ್ಟ್ ಮುಂಬೈ ಬ್ಯಾಟಿಂಗಲ್ಲಿ 20ನೇ ಓವರ್ ಇದೇ ರೊಮಾರಿಯೋ ಶೆಫರ್ಡ್ ಆಂಡ್ರಿಕ್ ನೋಕಿಯಾಗೆ 32 ರನ್ ಹೊಡೆದ್ರು. 4 ಸಿಕ್ಸಸ್, 2 ಫೋರ್ಸ್. ಆ ಕೊನೆ ಓವರಲ್ಲಿ ಹೊಡೆದಿದ್ದು ಕಾಸ್ಟ್ಲಿಯೆಸ್ಟ್ ಓವರ್ ಆಫ್ ದಿಸ್ IPL. ಈ 32 ರನ್ಸ್ ಓವರ್ ತುಂಬಾ ಡಿಫ್ರೆನ್ಸ್ ಮಾಡ್ತು. ಮುಂಬೈ ವಿಕೆಟ್ಸ್ ಕಳ್ಕೊಂಡಿದ್ದು ನೋಡಿದ್ರೆ ಅಂಡರ್ 200 ರಿಸ್ಟ್ರಿಕ್ಟ್ ಆಗಬೇಕಿತ್ತು. ಬಟ್ ಟಿಮ್ ಡೇವಿಡ್ ಮತ್ತು ರೊಮಾರಿಯೋ ಶೆಫರ್ಡ್ ಕಡೆಯಿಂದ 234 ರನ್ಸ್ ಹೊಡೆದ್ರು 20 ಓವರಿಗೆ. 235 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಡೆಲ್ಲಿ ಬರ್ತಾರೆ ಆ್ಯಂಡ್ ಅಂದ್ಕೊಂಡ ಹಾಗೆ ಸ್ಟಾರ್ಟ್ ಚೆನ್ನಾಗಿ ಸಿಗೋದಿಲ್ಲ. ಪುವರ್ ಸ್ಟಾರ್ಟ್. 4ನೇ ಓವರ್ಲಿ ಡೇವಿಡ್ ವಾರ್ನರ್ ಔಟ್ ಆಗ್ತಾರೆ. ಪವರ್ ಪ್ಲೇಯಲ್ಲಿ ಡೆಲ್ಲಿ ಹೊಡೆಯೋಕ್ಕಾಗಿದ್ದು 46 ರನ್ ಅಷ್ಟೇ, 1 ವಿಕೆಟ್ ಕಳ್ಕೊಂಡು. ವಾರ್ನರ್ ಔಟ್ ಆದಮೇಲೆ ಪೃಥ್ವಿ ಶಾ ಮತ್ತು ಅಭಿಷೇಕ್ ಪೋರೆಲ್ 88 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಪೃಥ್ವಿ ಶಾ 66 ರನ್ ಹೊಡೆದ್ರು, ಅಭಿಷೇಕ್ ಪೋರೆಲ್ 41 ರನ್ ಹೊಡೆದ್ರು. ಇಬ್ಬರು ಕೂಡ ಒಂದು ರೇಂಜಿಗೆ ಡೆಲ್ಲಿನ ಗೇಮಲ್ಲಿ ವಾಪಸ್ ಕರ್ಕೊಂಬಂದರು, ಬಟ್ ನಾಟ್ ಕಂಪ್ಲೀಟ್ಲಿ. ಆ್ಯಂಡ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್ ವಾಸ್ ವೈ ನಾಟ್ ರಿಷಬ್ ಪಂತ್ ಅಟ್ 1 ಡೌನ್? ಅಭಿಷೇಕ್ ಪೋರೆಲ್ ಯಾಕೆ ಅಂತ. ಬಿಕಾಸ್ ಡೆಲ್ಲಿ ವರ್ ಚೇಸಿಂಗ್ 235. ಎನಿವೆ, 12th ಓವರ್ಲಿ ಪೃಥ್ವಿ ಶಾ ಜಸ್ಪ್ರೀತ್ ಬುಮ್ರಾ ಪರ್ಫೆಕ್ಟ್ ಯಾರ್ಕರಿಗೆ ಬೋಲ್ಡ್ ಆಗಿ ಔಟ್ ಆದರು ಆ್ಯಂಡ್ 15th ಓವರ್ಲಿ ಅಭಿಷೇಕ್ ಪೋರೆಲ್ ಕೂಡ ಔಟ್ ಆದರು. ಕ್ಯಾಪ್ಟನ್ ರಿಷಬ್ ಪಂತ್ ಇನ್ನಟ್ 5 ಬಂದರು, ಕನ್ಫ್ಯೂಸಿಂಗ್ ಶಾಟ್ ಹೊಡೆದು ಔಟ್ ಆದರು. ಇನ್ನು ಬೇರೆ ಯಾವ ಬ್ಯಾಟ್ಸ್ಮನ್ ಕೂಡ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಎಕ್ಸೆಪ್ಟ್ ಟ್ರಿಸ್ಟನ್ ಸ್ಟಬ್ಸ್. ಲೂಸಿಂಗ್ ಕಾಸಲ್ಲಿ he scored 71 runs of just 25 balls including 7 sixes with a strike rate of 284. ಕಡೆಯದಾಗಿ ಮುಂಬೈ ಬೌಲಿಂಗ್. ಗೆರಾಲ್ಡ್ ಕಾಟ್ಸಿ ಪಿಕ್ಡ್ ಅಪ್ 4 ವಿಕೆಟ್ಸ್. ಬುಮ್ರಾ 22 for 2 ಆ್ಯಂಡ್ ರೊಮಾರಿಯೋ ಶೆಫರ್ಡ್ 1 ವಿಕೆಟ್ ಎತ್ತಿದ್ರು. 3 ಬ್ಯಾಕ್ ಟು ಬ್ಯಾಕ್ ಲಾಸಸ್ ನಂತರ ಮುಂಬೈ ಕಡೆಗೂ ಗೆದ್ದರು. ಮುಂಬೈ won this game by 29 ರನ್ಸ್ ಆ್ಯಂಡ್ ಪಾಯಿಂಟ್ಸ್ ಟೇಬಲಲ್ಲಿ 8th ಪೊಸಿಷನಿಗೆ ಮುಂಬೈ ಜಂಪ್ ಆಗಿದ್ದಾರೆ. RCB 9th ಪೊಸಿಷನಿಗೆ ಕೆಳಗಿಳಿದಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಬಾಟಮ್ ಆಫ್ ದ ಟೇಬಲ್ 10th ಪೊಸಿಷನಲ್ಲಿ ಇದ್ದಾರೆ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.